Welcome to the class again. In this session, let us consider some of the important questions of part D, which carries 5 marks. ನೋಡಿ ಪಾರ್ಟ್ ಡಿ ನಲ್ಲಿ ಆನ್ಸರ್ ಏನಿ 6 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್. ಸೊ 10 ಕ್ವಶನ್ಸಲ್ಲಿ 6 ಕ್ವಶನ್ ಆನ್ಸರ್ ಮಾಡಬೇಕು. ನೋಡಿ 39 ಮತ್ತು 40 ಇಲ್ಲಿ ನೋಡ್ತಿದ್ದೀರಿ. ಪ್ರೂವ್ ದಟ್ ದ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 ಮೈನಸ್ 4x ಈಸ್ ಬೈಜೆಕ್ಟಿವ್ ಫಂಕ್ಷನ್. 39th. 40th. Verify whether the function f from R to R defined by f of x is equal to 1 plus x square is injective and surjective. Injective and surjective or not. So, ಇವೆರಡು questions ಅನ್ನು one by one consider ಮಾಡೋಣ. ನೋಡಿ 39th first. Let us go through this 39th. Real number to real number ಇದೆ. f of x is equal to 3 minus 4x is bijective function ಅಂತ ಹೇಳಿದ್ದಾರೆ. So, f of x is equal to 3x. f of x is equal to 3 minus 4x. So let us consider this 39th question. ನೋಡಿ f of x is equal to ತ್ರೀ ಮೈನಸ್ 4x ಅಂತ ಇದೆ. ಸೊ ಈಗ 1 ಫಂಕ್ಷನ್ ಇದು ಬೈಜೆಕ್ಟಿವ್ ಅಂತ ಕೊಟ್ಟಿರೋದ್ರಿಂದ ಇಟ್ ಶುಡ್ ಬಿ ಬೋತ್ ಇಂಜೆಕ್ಟಿವ್ ಆ್ಯಂಡ್ ಸಬ್ಜೆಕ್ಟಿವ್ ಆಗಬೇಕು. ನೋಡಿ 1ಗೆ ನಾನು ಡೆಫಿನೇಷನನ್ನು ಯೂಸ್ ಮಾಡ್ತೀನಿ. ಸೊ ಎಫ್ ಆಫ್ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಟು ಇಂಪ್ಲೈಸ್ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಎಕ್ಸ್ ಟು ಆಗಬೇಕು. ಸೊ ಎಫ್ ಆಫ್ ಎಕ್ಸ್ ಒನ್ ಅಂದರೆ ನಮ್ಮ ಎಕ್ಸ್ಗೆ ಎಕ್ಸ್ ಒನ್ ರಿಪ್ಲೇಸ್ ಮಾಡೋಣ. ಇಲ್ಲಿ ಎಫ್ ಆಫ್ ಎಕ್ಸ್ ಟು ಅಂತಂದರೆ ರೈಟ್ ಹ್ಯಾಂಡ್ ಸೈಡಲ್ಲಿ ನೀವು ಎಕ್ಸ್ ಟು ರಿಪ್ಲೇಸ್ ಮಾಡಿ ಇಂಪ್ಲೈಸ್. ಸೊ ಈ 3 ಕ್ಯಾನ್ಸಲ್ಸ್. ಸೊ ಮೈನಸ್ 4x1 ಇಸ್ ಈಕ್ವಲ್ ಟು ಮೈನಸ್ 4x2 ಆಯಿತು. ಅಲ್ಲಿ 4 ಕ್ಯಾನ್ಸಲ್ ಆಯಿತು. ಸೊ ಏನು ಉಳಿತು ಎಕ್ಸ್ ಒನ್ ಇಸ್ ಈಕ್ವಲ್ ಟು ಎಕ್ಸ್ ಟು. ಹಾಗಾದರೆ ಎಫ್ ಆಫ್ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಟು ಇಂಪ್ಲೈಸ್ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಎಕ್ಸ್ ಟು ಅಂದರೆ ದೇರ್ ಫಾರ್ ದ ಫಂಕ್ಷನ್ ಈಸ್ 1 ಅಥವಾ ಇಂಜೆಕ್ಟಿವ್ ಅಂತ ಪ್ರೂವ್ ಆಯಿತು. ನೋಡಿ ಆನ್ ಟು ಸ್ವಲ್ಪ ಅಬ್ಸರ್ವ್ ಮಾಡೋಣ ಆನ್ ಟು ಫಂಕ್ಷನ್ಗೆ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 ಮೈನಸ್ 4x ಅಂತ ಇದೆ. ಸೊ ಈಗ ಈ ಎಫ್ ಆಫ್ ಎಕ್ಸ್ ಅಂತಕ್ಕಂಥ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇದೆಯಲ್ಲ ಇದನ್ನು ವೈ ಅಂತ ಕರೀತೀನಿ ನಾನು. ವೈ ಈಸ್ ಈಕ್ವಲ್ ಟು 3 ಮೈನಸ್ 4x. ಸೊ ಐ ವಿಲ್ ಸಾಲ್ವ್ ಫಾರ್ ಎಕ್ಸ್. ಈ ಮೈನಸ್ 4xನ ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡೋಣ. 4x 3 ಮೈನಸ್ ವೈ ಆಯಿತು. ಅಲ್ಲಿಗೆ ಎಕ್ಸಿಗೆ ಸಾಲ್ವ್ ಮಾಡಿದ್ರೆ 3 ಮೈನಸ್ ವೈ ಡಿವೈಡೆಡ್ ಬೈ 4. ನೋಡಿ ನನಗೆ ಬಂದಿರತಕ್ಕಂಥ ಆನ್ಸರು 3 ಮೈನಸ್ ವೈ ಬೈ 4. ಇದು ರಿಯಲ್ ನಂಬರ್ ಆಗುತ್ತಾ? ಎಸ್. ವೈಗೆ ಯಾವುದೇ ವ್ಯಾಲ್ಯೂ ಕೊಟ್ಟರು ನನಗೆ ಔಟ್ಪುಟ್ ರಿಯಲ್ ನಂಬರೇ ಬರುತ್ತೆ. ಹಾಗಾಗಿ ಇಟ್ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಅಂದರೆ ನಾವೇನು ತೋರಿಸಿದ್ವಿ ಈಗ ನೋಡಿ ಎಕ್ಸಿಗೆ ಸಾಲ್ವ್ ಮಾಡಿದ್ವಿ. ಅಂದರೆ ಫಾರ್ ಎವ್ರಿ ವೈ ಬಿಲಾಂಗ್ಸ್ ಟು ರಿಯಲ್ ನಂಬರ್ ದೇರ್ ಎಕ್ಸಿಸ್ಟ್ ಎಕ್ಸ್. ಸೊ ಎಕ್ಸಿಗೆ ನಾನು ಸಾಲ್ವ್ ಮಾಡಿದ್ದೇನು 3 ಮೈನಸ್ ವೈ ಡಿವೈಡೆಡ್ ಬೈ 4. That is also real number such that y is equal to f of x. ಅಂದರೆ ಎರಡನೇ ಸೆಟ್ಟಲ್ಲಿರೋ ಪ್ರತಿಯೊಂದು ಎಲಿಮೆಂಟಿಗೂ ಕೂಡ ಅಟ್ಲೀಸ್ಟ್ ಒಂದು ಇಮೇಜ್ ಬಂದೇ ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 3 ಮೈನಸ್ ವೈ ಬೈ 4. ಅದು ಕೂಡ ರಿಯಲ್ ನಂಬರೇ ಸಚ್ ದಟ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಅಲ್ಲಿಗೆ ಅದು ಆಂಟ್ನೂ ಆಯಿತು. ನೋಡಿ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಆಗುತ್ತಾ ಆಗಲ್ವೋ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು. ಎಫ್ ಆಫ್ ನೋಡಿ ಈಗ ಎಕ್ಸ್ ಅಂದರೆ ಏನು 3 ಮೈನಸ್ ವೈ ಬೈ 4. ಓಕೆ ಎಫ್ ಆಫ್ ಎಕ್ಸ್ ಅಲ್ಲಿಗೆ ನಿಮ್ಗೆ ಕೊಟ್ಟಿರೋದು ಏನಾದ್ರು 3 ಮೈನಸ್ 4x ಕೊಟ್ಟಿದ್ದಾರೆ. ಸೊ ಎಕ್ಸ್ ಅಂದರೆ ಎಕ್ಸ್ ಪ್ಲೇಸಲ್ಲಿ ನಾನು 3 ಮೈನಸ್ ವೈ ಬೈ 4 ಬಂತಾ. ಈ 4 ಕ್ಯಾನ್ಸಲ್ ಆಯಿತು. ಅಲ್ಲಿಗೇನು ಬಂತು ನೋಡೋಣ 3 ಮೈನಸ್ ಬಿಡಿಸಿ ಮೈನಸ್ 3 ಪ್ಲಸ್ ವೈ. ಅಲ್ಲಿಗೆ ಇದಾಯಿತು. ನೋಡಿ ವೈ ಬಂತು ರೈಟ್ ಹ್ಯಾಂಡ್ ಸೈಡು. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡು ಎಫ್ ಆಫ್ ಬ್ರಾಕೆಟಲ್ಲಿ 3 ಮೈನಸ್ ವೈ ಬೈ 4 ಅಂದರೆ ಎಕ್ಸ್. ನೋಡಿ ಅಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ಅಂದರೆ ನಾವೇನು ಪ್ರೂವ್ ಮಾಡಿದ್ವಿ ಫಾರ್ ಎವ್ರಿ ವೈ ದೇರ್ ಎಕ್ಸಿಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಮೈನಸ್ ವೈ ಬೈ 4 ಸಚ್ ದಟ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಪ್ರೂವ್ ಮಾಡಿದ್ವಿ. ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ. ಫಾರ್ ಎವ್ರಿ ನಾನು ಪ್ರೂವ್ ಮಾಡಿದ್ದೇನು ಫಾರ್ ಎವ್ರಿ ವೈ ದೇರ್ ಎಕ್ಸಿಸ್ಟ್ ಎಕ್ಸ್ 3 ಮೈನಸ್ ವೈ ಬೈ 4 ಬಿಲಾಂಗ್ಸ್ ಟು ಆರ್ ಸಚ್ ದಟ್ ಇದನ್ನು ಮಾಡಿ ತೋರಿಸ್ತೇನೆ ನೋಡಿ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ದೇರ್ ಫಾರ್ ಎಫ್ ಈಸ್ ಆನ್ ಟು. ಅಲ್ಲಿಗೆ 1 ಆಯಿತು ಆನ್ ಟೂನೂ ಆಯಿತು. ಅಲ್ಲಿಗೆ ಎಫ್ ಅಂತಕ್ಕಂಥ ಫಂಕ್ಷನ್ನು ಬೈಜೆಕ್ಟಿವ್ ಆಗುತ್ತೆ. ಸೊ ಈ ಥರ ಸೊಲ್ಯೂಷನ್ 5 ಮಾರ್ಕ್ಸ್ಗೆ ನಾವು ಬರೀಬೇಕು. ಇಂಪಾರ್ಟೆಂಟು. ಯಾವ ಸ್ಟೆಪ್ನೂ ಕೂಡ ಸ್ಕಿಪ್ ಮಾಡಬಾರ್ದು. ಸೊ ಇದು 39th. ಓಕೆ 39th ಕ್ವಶನ್ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ನೋಡಿ. ಇದನ್ನು ಮಾಡಿದೆ ಎಫ್ ಆಫ್ ಎಕ್ಸ್ ಈಕ್ವಲ್ 3 ಮೈನಸ್ 4x ಇಸ್ ಎ ಬೈಜೆಕ್ಟಿವ್ ಫಂಕ್ಷನ್. ನೋಡಿ 40th ಕ್ವಶನು ಅಲ್ಲಿ ಕೊಟ್ಟಿಲ್ಲ. ವೆರಿಫೈ ಅಂತ ಹೇಳಿದ್ದಾರೆ. ವೆರಿಫೈ ವೆದರ್ ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಇಂಜೆಕ್ಟಿವ್ ಆರ್ ಸಬ್ಜೆಕ್ಟಿವ್ ಆರ್ ನಾಟ್. ಸೊ ವಿ ಆರ್ ನಾಟ್ ಶೋರ್ ವೆದರ್ ಇಟ್ ಈಸ್ ಇಂಜೆಕ್ಟಿವ್ ಆರ್ ಸರ್ಜೆಕ್ಟಿವ್. ಓಕೆ ಅದನ್ನು ನಾವು ನೋಡ್ಬಿಡೋಣ ಇಲ್ಲೇ. ಓಕೆ ಇಂಜೆಕ್ಟಿವ್ ಅಂತಲೇ ನೋಡೋಣ. ಇಂಜೆಕ್ಟಿವ್ ಅಥವಾ 1 ಅಂತಲೇ ಬರ್ಕೊಳ್ಬೋದು.
ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 + x² ಅಂತ ಇದೆ. ಇದಕ್ಕೂ ಕೂಡ ನೀವು ಡೆಫಿನಿಷನ್ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಾವು ಆಲ್ರೆಡಿ ನೋಡಿದಂಗೆ. ಸೊ ಲೆಟಸ್ ಟೇಕ್ ಒನ್ ಆರ್ ಟು ಎಲಿಮೆಂಟ್ಸ್. 1 ಕೊಡ್ತೀನಿ, ಅಲ್ಲಿಗೆ 1 + 1 ಅದು 2 ಆಯಿತು. ಸೊ ಇಫ್ ಐ ಟೇಕ್ -1, ನೋಡಿ ಅಲ್ಲಿ -1 ಕೊಟ್ಟರೆ ಅದು ಕೂಡ ನನಗೆ 1 + 1 ಅಲ್ಲಿಗೆ 2 ಬಂತು. ಅಂದರೆ ಎಫ್ ಆಫ್ 1 ಈಸ್ 2, ಎಫ್ ಆಫ್ -1 ಈಸ್ ಆಲ್ಸೋ 2. ಸೊ ಐ ಆಮ್ ಅಬ್ಸರ್ವಿಂಗ್ ದಟ್ ಎಫ್ ಆಫ್ 1 ಈಸ್ 2, ಎಫ್ ಆಫ್ -1 ಕೂಡ 2 ಬರ್ತಾ ಇದೆ. ಅಂದರೆ ನೋಡಿ, ರಿಯಲ್ ನಂಬರ್ ಟು ರಿಯಲ್ ನಂಬರ್. ಸೊ ನಾನು ಇಲ್ಲಿ 1 ತೊಗೊಂಡಿದ್ದೆ, -1 ತೊಗೊಂಡಿದ್ದೆ. ನೋಡಿ, ಎರಡೂ ಎಲಿಮೆಂಟ್ಸಿಗೂ ಕೂಡ 2ನೇ ಬರ್ತಾಯಿದೆ. ಅಂದರೆ ಇಲ್ಲೇನಾಯ್ತಾಯಿತು ನಮಗೆ, ಡಿಫರೆಂಟ್ ಎಲಿಮೆಂಟ್ಸ್ ಹ್ಯಾವ್ different elements have same image. ಓಕೆ, ನೋಡಿ, ಡಿಫ್ರೆಂಟ್ ಎಲಿಮೆಂಟ್ಸು ಸೇಮ್ ಇಮೇಜ್ ಇದೆ, ಹಾಗಾದರೆ ಇಟ್ ಈಸ್ ನಾಟ್ ಇಂಜೆಕ್ಟಿವ್. ಸೊ ಡಿಫ್ರೆಂಟ್ ಎಲಿಮೆಂಟ್ಸ್ ಡಿಫ್ರೆಂಟ್ ಇಮೇಜ್ ಇರಬೇಕಾಗಿತ್ತು. ಸೊ ಇಲ್ಲಿ ನನಗೇನಾಗ್ತಾಯಿದೆ, ಇದು ಇಂಜೆಕ್ಟಿವ್ ಆಗಲಿಲ್ಲ. ಸೊ ಇದನ್ನು ನಾನೀಗ ಆನ್ ಟು ಅಥವಾ ಸರ್ಜೆಕ್ಟಿವ್ ಚೆಕ್ ಮಾಡ್ತೀನಿ. ನೋಡಿ, ಸರ್ಜೆಕ್ಟಿವ್ ಚೆಕ್ ಮಾಡುವಾಗ ಫಂಕ್ಷನ್ ಏನು ಕೊಟ್ಟಿದ್ದಾರೆ ನೋಡೋಣ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 + x² ಕೊಟ್ಟಿದ್ದಾರಾ. ಸೊ ದೇರ್ ಆರ್ 2 ways. ಇಲ್ಲಿ ಎರಡು ಥರ ನಾವು ನೋಡ್ಬೋದು. ಕೋಡೊಮೇನ್ ಮತ್ತು ರೇಂಜನ್ನು ಕಂಪೇರ್ ಮಾಡಿ ಕೂಡ ನೋಡ್ಬೋದು, ಇಲ್ಲ ಎಕ್ಸಿಗೆ ನಾವು ಅಲ್ಲಿ ಸಾಲ್ವ್ ಮಾಡಿದ್ವಲ್ಲ ಅದನ್ನು ಕೂಡ ನಾವು ನೋಡ್ಬೋದು. ಸೊ ಇಲ್ಲಿ ನನಗೆ ಎಕ್ಸಿಗೆ ಸಾಲ್ವ್ ಮಾಡಿ ಕೂಡ ಮಾಡ್ಬೋದು. ನೋಡಿ, ಇಲ್ಲಿ ನನಗೆ ಕ್ಯಾನ್ ಐ ಫೈಂಡ್ ದ ರೇಂಜ್ ಆಫ್ ದಿಸ್ ಫಂಕ್ಷನ್. ಇದು ರೇಂಜ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿ ಎಕ್ಸಿಗೆ ಒಳಗಡೆ ಅಬ್ಸರ್ವ್ ಮಾಡಬೇಕು. ಎಕ್ಸಿಗೆ ಯಾವುದೇ ವ್ಯಾಲ್ಯೂ ಕೊಟ್ಟರು, ಸಪೋಸ್ ಇಫ್ ಐ ಗಿವ್ ಸೇ 0, ಆವಾಗ ಆನ್ಸರ್ ವಿಲ್ ಬಿ 1. ಸೊ ನಾವು ಆಗಲೇ ನೋಡಿದ್ವಿ, ಎಫ್ ಆಫ್ 1 ಕೊಟ್ಟರೆ ಇಟ್ ವಿಲ್ ಬಿ 2. ಎಫ್ ಆಫ್ -1ಗೂ 2ನೇ ಬರ್ತಿತ್ತು. ದೆನ್ ಇಫ್ ಐ ಗಿವ್ ಸೇ ಎಫ್ ಆಫ್ 3, ಅಲ್ಲಿಗೆ 3 3s are 9, 9 + 1 10. ಸೊ ನನಗಿಲ್ಲಿ ನೋಡಿ ಔಟ್ಪುಟ್ ಏನಾಗ್ತಾ ಇದೆ, 1 2 10. ಇಟ್ ಈಸ್ ಗ್ರೇಟರ್ ದ್ಯಾನ್ 1 ಇನ್ಕ್ಲೂಡಿಂಗ್ 1. ಅಂದರೆ ಓಕೆ, ನೋಡಿ 1ಇಂದ ಸ್ಟಾರ್ಟ್ ಆಗ್ತಾ ಇದೆ, ಅಂದರೆ 1 ಕ್ರಾಸ್ ಆಗ್ತಾ ಇದೆ. ಹಾಗಾದರೆ ಇದನ್ನೆಲ್ಲ ನಾವು ಬರೀಬೇಕು ನೀಟಾಗಿ. ಸೊ ವಿ ಅಬ್ಸರ್ವ್ ದಟ್ ದ ರೇಂಜ್ ಆಫ್ ದಿಸ್ ಫಂಕ್ಷನ್ ಈಸ್, ನಮಗೆ ಎಲ್ಲಿ ಬಂದು ಸ್ಟಾರ್ಟ್ ಆಗ್ತಾ ಇದೆ, ಹಾಗಾದರೆ ರೇಂಜು 1ಇಂದನೇ ಸ್ಟಾರ್ಟ್ ಆಗ್ತಾ ಇದೆ. 1ಅನ್ನು ಇನ್ಕ್ಲೂಡ್ ಮಾಡಿಕೊಂಡು 1ಇಂದ ರೈಟ್ ಸೈಡಿಗೆ ಹೋಗ್ತಾ ಇದೆ. ಎಷ್ಟು ವ್ಯಾಲ್ಯೂ ಆದರೂ ಬರ್ಬೋದು ನನಗೆ. ಅಂದರೆ ಇದು ನಮ್ಮದು ಫಂಕ್ಷನಿಂದ ರೇಂಜು. ಇದ್ರ ಕೋಡೊಮೇನು ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಅಂತ ಅಲ್ಲಿ R to R ಅಂತ ಇದೆ. ಸೊ ಕ್ಲಿಯರ್ಲಿ ನಮಗೆ ಗೊತ್ತಾಗ್ತಾ ಇದೆ, ಕೋಡೊಮೇನ್ ಈಸ್ ನಾಟ್ ಈಕ್ವಲ್ ಟು ರೇಂಜ್. ಹಾಗಾಗಿ ಇದು ಆನ್ ಟು ಆಗೋದಿಲ್ಲ. ಸೊ ಇದು ಅನ್ಸ್ ಇಟ್ ಬಿಕಮ್ಸ್ ನಾಟ್ ಆನ್ ಟು. ದಿಸ್ ಫಂಕ್ಷನ್ ಈಸ್ ನಾಟ್ ಬೈಜೆಕ್ಟಿವ್ ಅಂತ ನಾವು ನೋಡ್ಬೋದು. ಓಕೆ, ನೋಡಿ ಇಲ್ಲಿ ಇದು ಇಷ್ಟು ಮಾಡಿದರೆ ನಿಮಗೆ ಸಾಕಾಗುತ್ತೆ. ಸೊ ಅನದರ್ ಮೆಥಡ್, ಸೆಕೆಂಡ್ ಮೆಥಡ್ ಹೇಳೋಣ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಆನ್ ಟು, ನೋಡಿ 1 + x ಕೊಟ್ಟಿದ್ದಾರಾ. ಈ ಎಫ್ ಆಫ್ ಎಕ್ಸ್ನ y ಅಂತ ಅನ್ಕೊಳ್ತೀವಿ, 1 + x². ಸೊ ಎಕ್ಸಿಗೆ ಸಾಲ್ವ್ ಮಾಡೋಣ. y - 1 ಇಸ್ ಈಕ್ವಲ್ ಟು x² ಆಯಿತು. ದೇರ್ ಫಾರ್ ಇಫ್ ಐ ಸಾಲ್ವ್ ಫಾರ್ ಎಕ್ಸ್, ಐ ವಿಲ್ ಗೆಟ್ ಸ್ಕ್ವೇರ್ ರೂಟ್ ಆಫ್ y - 1. ಅಬ್ಸರ್ವ್ ಮಾಡಿ, ಎಕ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ y - 1. ಸ್ಕ್ವೇರ್ ರೂಟ್ ಆಫ್ y - 1. ನೋಡಿ, ರಿಯಲ್ ನಂಬರ್ ಟು ರಿಯಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸಪೋಸ್ ನಾನಿಲ್ಲಿ ಏನಾದರೂ ವೈಗೆ ಯಾವುದಾದ್ರೂ ಒಂದು ರಿಯಲ್ ನಂಬರ್ ಕೊಟ್ಟೆ ಅಂತ ಅಂದ್ಕೊಳ್ಳೋಣ. ಸಪೋಸ್ ಇಫ್ ಐ ಟೇಕ್ ಸೇ 2 ಇಸ್ ಅ ರಿಯಲ್ ನಂಬರ್. ವೈಗೆ 2 ಕೊಟ್ಟರೆ ನನಗೆ ಎಕ್ಸ್ ಏನು ಬರುತ್ತೆ ನೋಡಿ, ರೂಟ್ ಓಕೆ ಲೆಟ್ ಮೀ ಟೇಕ್ ಸೇ 4. ಆವಾಗ ಎಕ್ಸ್ ಇಸ್ ಈಕ್ವಲ್ ಟು √3. ಓಕೆ, ದೆನ್ ಹಾಗೆ ನಾನು ಚೇಂಜ್ ಮಾಡ್ಕೊಳ್ತಾ ಹೋದರೆ ನೋಡಿ, ಇಫ್ ಐ ಗಿವ್ ಸೇ 0, ಆವಾಗ ನೋಡಿ ನನಗೇನಾಯ್ತಿದ್ದು, ಸ್ಕ್ವೇರ್ ರೂಟ್ ಆಫ್ -1. ಇಟ್ ಈಸ್ ನಾಟ್ ಎ ರಿಯಲ್ ನಂಬರ್. ಓಕೆ, ಅಲ್ಲಿಗೆ ನಮ್ಮ ತೀರ್ಮಾನ ಏನಾಗಬೇಕಂದ್ರೆ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ y - 1 ಅಂತ ಏನು ನನಗೆ ಔಟ್ಪುಟ್ ಬಂತಲ್ಲ, ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು, ಇಟ್ ಈಸ್ ನಾಟ್ ಎ ರಿಯಲ್ ನಂಬರ್. ಹಾಗಾಗಿ ಈ ಫಂಕ್ಷನ್ನು ಇಟ್ ಈಸ್ ನಾಟ್ ಆನ್ ಟು, ದೇರ್ ಫಾರ್ ದಿಸ್ ಫಂಕ್ಷನ್ ಈಸ್ ನಾಟ್ ಬೈಜೆಕ್ಟಿವ್ ಅಂತ ಆಗುತ್ತೆ. ಅಂದರೆ ಅರ್ಥ ಏನು, ಇನ್ ದ ಕೋಡೊಮೇನ್ ದೇರ್ ಆರ್ ಸೋ ಮೆನಿ ಎಲಿಮೆಂಟ್ಸ್ ಲೆಫ್ಟ್ ಔಟ್ ವಿತೌಟ್ ಹ್ಯಾವಿಂಗ್ ಇಮೇಜಸ್. ದೇರ್ ಫೋರ್ ಎಲ್ಲ ಎಲಿಮೆಂಟ್ಸ್ಗಳು ಇಮೇಜ್ ಇರಬೇಕು ಅಂತ ಹೇಳುತ್ತೆ ಆನ್ ಟು. ಆದರೆ ಹಾಗಾದರೆ ಇಲ್ಲಿ ಎಷ್ಟೋ ಎಲಿಮೆಂಟ್ಸ್ಗಳು ಇಮೇಜ್ ಇರಲಾರ್ದಂಥ ಎಲಿಮೆಂಟ್ಸ್ಗಳು ಉಳ್ಕೊಳ್ತವೆ.
ಹಾಗಾಗಿ ಇದು ಆನ್ ಟು ಆಗಲ್ಲ, ಹಾಗಾಗಿ ಈ ಫಂಕ್ಷನ್ನು ಬೈಜೆಕ್ಟಿವ್ ಆಗೋದಿಲ್ಲ. ಸೊ ನೋಡಿ, ಈ ಸೆಷನಲ್ಲಿ ರಿಲೇಷನ್ಸ್ಗೆ ಸಂಬಂಧಪಟ್ಟಂಥ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಓಕೆ, ಫಂಕ್ಷನ್ಸ್ ಸಂಬಂಧಪಟ್ಟಂಥ 2 ಪ್ರಾಬ್ಲಮ್ಸ್ ಇತ್ತು, 39th ಮತ್ತು 40th. ಸೊ ವಿ ವರ್ಕ್ಡ್ ಔಟ್ ದೀಸ್ 2 ಪ್ರಾಬ್ಲಮ್ಸ್. ಸೊ ಲೆಟ್ ಅಸ್ ಕನ್ಸಿಡರ್ ದ ರಿಮೈನಿಂಗ್ ಪ್ರಾಬ್ಲಮ್ಸ್ ಇನ್ ದ ನೆಕ್ಸ್ಟ್ ಸೆಷನ್.